ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಯಾವ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂತಂದರೆ ಕೊಬ್ಬರಿ ಮಿಠಾಯಿ ಮಾಡೋವಂಥ ವಿಡಿಯೋನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಅಂತಂದರೆ ಇವಾಗ ಹಬ್ಬಗಳೆಲ್ಲ ಆಗಿದ ತಕ್ಷಣ ಕಳಸಕ್ಕೆ ಇಟ್ಟಿರೋದು, ಹಾಗೆ ಮಡ್ಲಕ್ಕಿಗೆ ದೇವ್ರಿಗೆ ಇಟ್ಟಿರೋವಂಥ ಕಾಯಿಯಲ್ಲಿ ನಾವು ಸ್ವೀಟನ್ನೇ ಮಾಡಬೇಕು ಅಂತ ಅಂದ್ಕೊತೀವಿ. ಬೇರೆ ಥರ ಯಾವ ಸ್ವೀಟ್ ಮಾಡೋದು ಅಂತ ತಲೆ ಓಡಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ತುಂಬಾ ಸುಲಭವಾಗಿ ತುಂಬಾ ಬೇಗ ಮಾಡೋವಂಥ ಸ್ವೀಟು ಅಂತಂದರೆ ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿ ಅಂದಿದ ತಕ್ಷಣ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ ಕಾರಣದಿಂದ ಇವತ್ತು ನಾನು ಕೊಬ್ಬರಿ ಮಿಠಾಯಿನ ತೋರಿಸ್ತಾ ಇದ್ದೀನಿ. ಮೊದಲು ತೆಂಗಿನಕಾಯಿಗಳನ್ನೆಲ್ಲ ಕೂಡ ನೀಟಾಗಿ ಒಡ್ಕೊಂಡು ಅದನ್ನು ನಾವು ತೊಳ್ಕೊಬೇಕು. ಯಾಕಂದರೆ ಅದಕ್ಕೆ ಕುಂಕುಮ ಅರಿಶಿನ ಎಲ್ಲ ಹಚ್ಚಿರ್ತೀವಿ. ಆ ಕಾರಣದಿಂದ ತುರಿಬೇಕಾದ್ರೆ ಕುಂಕುಮ ಅರಿಶಿನ ಎಲ್ಲ ಬೀಳೋಕೆ ಸಾಧ್ಯತೆ ಇರುತ್ತೆ. ಅದರಿಂದ ಮೊದಲು ಅದನ್ನೆಲ್ಲ ತೊಳ್ಕೊಂಡು ಆಮೇಲೆ ಎಲ್ಲ ತೆಂಗಿನಕಾಯಿಗಳು ನಾವು ನೀಟಾಗಿ ತುರ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ಮಾಡ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೊಂಡಿದ್ದಾಗಿದ್ದ ನಂತರ ಇವಾಗ ನಾನು 4 ಲೋಟ ಕಾಯಿ ತುರಿನ ನಾನು ಇಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ತಗೊಳ್ತಾ ಇದ್ದೀನಿ. ನೋಡಿ, ಇವಾಗ 4 ಲೋಟ ಕೊಬ್ಬರಿ ತುರಿನ ಇವಾಗ ನಾನು ಒಲೆ ಮೇಲೆ ಬಾಣಲೆಯನ್ನು ಇಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಏನು ಅಂತಂದರೆ ಈ ಕೊಬ್ಬರಿ ಮಿಠಾಯಿ ಮಾಡಬೇಕಾದ್ರೆ ನಾವು ಸಣ್ಣ ಉರಿ ಇಟ್ಬಿಟ್ಟು ನಿಧಾನವಾಗಿ ಅದನ್ನು ನಾವು ಕೈ ಆಡಿಸ್ತಾ ತಿರುಗಿಸ್ಕೊತ ನಾವು ಮಾಡಬೇಕಾಗುತ್ತೆ. ಜಾಸ್ತಿ ಉರಿ ಇಡೋದಕ್ಕೆ ಹೋಗಬಾರ್ದು. ಇಲ್ಲಿ 4 ಲೋಟ ನಾನು ಕೊಬ್ಬರಿ ತುರಿ ತೊಗೊಂಡಿರೋದ್ರಿಂದ ಇದಕ್ಕೆ ನಾನು 1/4 ಲೋಟ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. 2 ಲೋಟ ತೊಗೊಂಡ್ರೆ ಸ್ವಲ್ಪ ಸಕ್ಕರೆ ಸ್ವೀಟು ಜಾಸ್ತಿ ಆಗುತ್ತೆ ಅಂತ ನಾನಿಲ್ಲಿ 1/4 ಲೋಟ ತೊಗೊಳ್ತಾ ಇದ್ದೀನಿ. ಇದು ಸರಿಯಾದ ಅಳತೆ ಆಗುತ್ತೆ. ಸಕ್ಕರೆ ಏನಾದರೂ ಜಾಸ್ತಿ ತಿನ್ನಬೇಕು ಅನ್ನೋವಂಥವ್ರು 2 ಲೋಟ ಹಾಕ್ಕೊಳ್ಳಿ. 4 ಲೋಟಕ್ಕೆ 2 ಲೋಟ ಹಾಕ್ಕೋಬೋದು. ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅಂತ ಹೇಳಿಬಿಟ್ಟು 1/4 ಲೋಟ ಇಲ್ಲಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಈಗ ನೋಡಿ, ಎರಡನ್ನೂ ಕೂಡ ನಾವು ನಿಧಾನವಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು. ಹಾಗೆಯೇ ಆವಾಗ ಸಕ್ಕರೆ ಎಲ್ಲನೂ ಕೂಡ ನೀಟಾಗಿ ಕರಗಿಬಿಟ್ಟು ಅದರ ಜೊತೆ ಮಿಕ್ಸ್ ಆಗುತ್ತೆ. ಆಮೇಲೆ ನಾವು ಇಲ್ಲಿ 1/4 ಲೋಟದಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕು. ಹಾಲನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಈ ಥರ ನಾವು ಮತ್ತೆ ಪುನಃ ನಾವು ಅದಕ್ಕೆ ಕೈ ಆಡಿಸ್ತಾ ಹೋಗಬೇಕು. ಇದು ಕೈ ಆಡಿಸ್ತಾ ಏನಾಗುತ್ತೆ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ. ಆ ಥರ ಗಟ್ಟಿ ಆಗೋವರೆಗೂ ಕೂಡ ನಾವು ಕೈ ಆಡಿಸ್ತಾನೇ ಇರಬೇಕು. ಸಣ್ಣ ಉರಿ ಇರಬೇಕು. ಉರಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಕೆಳಗಡೆ ಏನಾದರೂ ತಳ ಅಂಟ್ಕೊಳ್ತು ಅಂತಂತಂದರೆ ಕೊಬ್ಬರಿ ಎಲ್ಲ ಚೆನ್ನಾಗಿರೋದಿಲ್ಲ. ಆ ಕಾರಣದಿಂದ ನಾವು ನಿಧಾನವಾಗಿ ಇದನ್ನು ತಿರುಗಿಸ್ಕೊತಾ ಇರಬೇಕು. ಅದು ಗಟ್ಟಿ ಆಗಿದ ನಂತರ 1 ಸ್ಪೂನು ಇಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಪುನಃ ನಾವು ಅದನ್ನು ಹಾಗೆ ಕೈ ಆಡಿಸ್ತಾ ಇರಬೇಕು. ಈ ಥರ ಕೈ ಆಡಿಸ್ತಾ ಅದು ನೀಟಾಗಿ ಗಟ್ಟಿ ಆಗುತ್ತೆ. ಗಟ್ಟಿಯಾಗಿ ಮೇಲ್ಗಡೆಗೆ ಸ್ವಲ್ಪ ಬೆಳ್ಳಗೆ ಕಾಣಿಸ್ತಾ ಇರುತ್ತಲ್ಲ, ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಸ್ಟವ್ ಆಫ್ ಮಾಡಿಬಿಡಬೇಕು. ಆಮೇಲೆ ಇಲ್ಲಿ ನಾನು ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ತುಪ್ಪನ ಸವರುತ್ತಾ ಇದ್ದೀನಿ. ಈ ಥರ ಪ್ಲೇಟ್ ಇದ್ದರೆ ಪ್ಲೇಟಿಗೆ ಹಾಕ್ಕೋಬೋದು. ಇಲ್ಲ ಅಂತಂದರೆ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಬೇಕಾದರೂ ನೀವು ಹಾಕ್ಬೋದು. ಇಲ್ಲ ತಟ್ಟೆಗೆ ಬೇಕು ಅಂತಂದರೆ ತಟ್ಟೆಗೆ ಬೇಕಾದರೂ ನೀವು ಹಾಕ್ಕೋಬೋದು. ಈ ಥರ ಎಲ್ಲ ಕಡೆಗೂ ಕೂಡ ನೀಟಾಗಿ ತುಪ್ಪನ ಸವರಿಬಿಟ್ಟು ಆಮೇಲೆ ಇವಾಗ ನಾನು ಇದು ಮಾಡಿರೋವಂಥ ಕೊಬ್ಬರಿ ಮಿಠಾಯಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಗಟ್ಟಿಯಾಗಿ ತಟ್ಟಿ ನಾವು ಅದನ್ನು ಸಮ ಮಾಡ್ಕೋಬೇಕು. ಎಲ್ಲನೂ ಕೂಡ ನೀಟಾಗಿ ಫಿಲ್ ಆಗಬೇಕು ಅದನ್ನು. ಹಾಗಾಗಿ ನೀಟಾಗಿ ಈ ಥರ ನಾವು ಪ್ರೆಸ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಒತ್ತಿ ಪ್ರೆಸ್ ಮಾಡಬೇಕು. ಬಿಸಿ ಇರೋ ಕಾರಣದಿಂದ ಸ್ಟಾರ್ಟಿಂಗಲ್ಲಿ ಸ್ಪೂನಲ್ಲಿ ಮಾಡ್ಕೋಬೇಕು. ಇಲ್ಲ ಕೈಗೆ ತುಪ್ಪನ ಹಚ್ಕೊಂಡ್ಬಿಟ್ಟಾದರೂ ನಾವು ಅದನ್ನು ನೀಟಾಗಿ ತಟ್ಕೋಬೋದು. ಇಲ್ಲ ಅಂತಂತಂದರೆ ಒಂದು ಎಣ್ಣೆ ಕವರ್ ಏನಾದರೂ ತೊಗೊಂಡು ಈ ಥರ ನಿಧಾನವಾಗಿ ನಾವು ಪ್ರೆಸ್ ಮಾಡಿದ್ವಿ ಅಂತಂದರೆ ಮೇಲ್ಗಡೆಗೆ ನೀಟಾಗಿ ನಯಸ್ಸಾಗಿ ಅದು ಬರುತ್ತೆ. ಆವಾಗ ಅದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ನಯಸ್ಸಾಗಿ ಕಾಣುತ್ತೆ. ನೋಡಿ, ಈ ಥರ ಕವರ್ ಹಾಕ್ಬಿಟ್ಟು ನಾವು ಪ್ರೆಸ್ ಮಾಡಿದ್ವಿ ಅಂದರೆ ಈಗ ಇದ್ರ ಮೇಲೆ ನಾವು ಒಂದೊಂದು ಗೋಡಂಬಿನಾದರೂ ಸರಿ ಅಥವಾ ಪಿಸ್ತನಾದರೂ ಸರಿ ಒಂದೊಂದನ್ನು ಈ ಥರ ಇಟ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ನಿಮಗಿಷ್ಟ ಇದ್ದರೆ ಇಡ್ಬೋದು. ಇಲ್ಲ ಅಂತಂತಂದರೆ ಹಾಗೆಯೇ ಬೇಕಾದರೂ ನಾವು ಕಟ್ ಮಾಡ್ಕೋಬೋದು. ತುಂಬಾ ರುಚಿಕರವಾದಂಥ ಟೇಸ್ಟಿಯಾದಂಥ ಕೊಬ್ಬರಿ ಮಿಠಾಯಿ ತುಂಬ ಸುಲಭವಾಗಿ ಒಂದು 10 ನಿಮಿಷದಲ್ಲೇ ಮಾಡಿ ಮುಗಿಸ್ಕೋಬೋದು ಫ್ರೆಂಡ್ಸ್. ಮಕ್ಕಳೆಲ್ಲನೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಉಳಿದಿರೋಂಥ ಕೊಬ್ಬರಿನಲ್ಲಿ ನಾವು ಈ ಥರ ಮಾಡಿದ್ವಿ ಅಂತಂತಂದರೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಮಿಠಾಯಿ.
ಇದು ಒಂದು ಅರ್ಧ ಗಂಟೆ ಒಣಗಿದ್ದಾಗಿದ್ದ ನಂತರ ಅಂದರೆ ಆರಿದ ನಂತರ ನಾವು ಒಂದು ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೊತ ಹೋಗಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕಾಗುತ್ತೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಡೈಮಂಡ್ ಶೇಪ್ ಆದರೂ ಸರಿ, ಸ್ಕ್ವೇರ್ ಆದರೂ ಸರಿ, ಸಣ್ಣದಾದರೂ ಸರಿ, ದೊಡ್ಡದಾದರೂ ಸರಿ ಫ್ರೆಂಡ್ಸ್. ನೋಡಿ, ಕೊಬ್ಬರಿ ಮಿಠಾಯಿ ರುಚಿಕರವಾದಂಥ ಟೇಸ್ಟಿಯಾದಂಥ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು. ಇಲ್ಲಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.